ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ವಿಜಯ್. ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ವಿಂಡೋಸ್ CD ಇದ್ರೆ ಅದರಿಂದ ನೀವು ತುಂಬ ಈಸಿಯಾಗಿ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ವಿಂಡೋಸ್ನ ಇನ್ಸ್ಟಾಲ್ ಮಾಡ್ಬೋದು. ಸೊ ಇದಕ್ಕೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ DVD ಡ್ರೈವ್ ಇರಲೇಬೇಕು. ಸೊ ಆಗಲೇ ನೀವು CD ಸಹಾಯದಿಂದ ವಿಂಡೋಸ್ನ ಇನ್ಸ್ಟಾಲ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಯಾವುದೇ CD ಅಥವಾ DVD ಡ್ರೈವ್ ಇಲ್ಲ ಅಂದರೆ ನೀವು ಆವಾಗ ಯಾವ ಥರ ವಿಂಡೋಸ್ನ ಇನ್ಸ್ಟಾಲ್ ಮಾಡ್ಬೋದು ಅಂದರೆ, ಒಂದು ಪೆನ್ ಡ್ರೈವ್ನ ಸಹಾಯದಿಂದ ನೀವು ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ವಿಂಡೋಸ್ನ ಇನ್ಸ್ಟಾಲ್ ಮಾಡ್ಬೋದು. ಅಂದರೆ ಆ ಪೆನ್ ಡ್ರೈವ್ ಬೂಟೇಬಲ್ ಆಗಿರಲೇಬೇಕು. ಸೊ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಪೆನ್ ಡ್ರೈವ್ನ ಬೂಟೇಬಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಮರೀದೆ ಒತ್ತಿ. ಸೊ ಪೆನ್ ಡ್ರೈವ್ನ ಸಹಾಯದಿಂದ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ವಿಂಡೋಸ್ನ ಇನ್ಸ್ಟಾಲ್ ಮಾಡಬೇಕಂದ್ರೆ ನಿಮ್ಮ ಹತ್ರ 2 ವಸ್ತು ಇರಬೇಕಾಗುತ್ತೆ. ಸೊ ಫಸ್ಟ್ ಒಂದು ಪೆನ್ ಡ್ರೈವ್ ಇರಬೇಕು, ಅದು 8 GB ಆಗಿರಬೇಕು. ಸೊ ಆಮೇಲೆ ಒಂದು ವಿಂಡೋಸ್ ಫೈಲ್ ಸೆಟಪ್ ಇರಬೇಕು. ಸೊ ಆ ಫೈಲ್ ಸೆಟಪ್ನ ನೀವು ನಿಮ್ಮ ಪೆನ್ ಡ್ರೈವ್ಗೆ ಕಾಪಿ ಮಾಡಬೇಕಾಗುತ್ತೆ. ಸೊ ಬನ್ನಿ ಇವಾಗ ಒಂದು ಪೆನ್ ಡ್ರೈವ್ನ ಒಂದು CD ಡ್ರೈವ್ ಥರ ಬೂಟೇಬಲ್ ಮಾಡೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ಪೆನ್ ಡ್ರೈವ್ನ ಬೂಟೇಬಲ್ ಮಾಡಬೇಕಂದ್ರೆ ಮೊದಲು ನೀವು ಕಮಾಂಡ್ ಮೋಡ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಕಮಾಂಡ್ ಮೋಡ್ನ ಹೇಗಪ್ಪ ಓಪನ್ ಮಾಡೋದು ಅಂದರೆ, ಸೊ ನಿಮ್ಮ ಕೀಬೋರ್ಡಲ್ಲಿ ವಿಂಡೋಸ್ ಪ್ಲಸ್ ಆ ಕೀ ಪ್ರೆಸ್ ಮಾಡಿ, ಅಲ್ಲಿ CMD ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಈಗ ನಾವು ಕಮಾಂಡ್ ಮೋಡ್ನ ಓಪನ್ ಮಾಡಿದ್ದೀವಿ. ಫ್ರೆಂಡ್ಸ್, ಫಸ್ಟ್ ನಿಮ್ಮ ಪೆನ್ ಡ್ರೈವ್ನ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಕನೆಕ್ಟ್ ಮಾಡಿರಬೇಕು. ಸೊ ಇವಾಗ ಇಲ್ಲಿ ಡಿಸ್ಕ್ ಪಾರ್ಟ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಯಾವಾಗ ಎಂಟರ್ ಪ್ರೆಸ್ ಮಾಡ್ತೀರೋ ಆವಾಗ ಇದು ಅಡ್ಮಿನಿಸ್ಟ್ರೇಟಿವ್ ಪವರ್ನ ಕೇಳುತ್ತೆ. ಸೊ ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಯಾವಾಗ ಎಸ್ ಅಂತ ಕ್ಲಿಕ್ ಮಾಡ್ತೀರೋ ಆವಾಗ ಇದು ಡಿಸ್ಕ್ ಪಾರ್ಟ್ ತೋರಿಸುತ್ತೆ. ಸೊ ಇವಾಗ ನೀವು ಇಲ್ಲಿ ಲೀಸ್ಟ್ ಡಿಸ್ಕ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಸೊ ಯಾವಾಗ ಎಂಟರ್ ಪ್ರೆಸ್ ಮಾಡ್ತೀರೋ ಆವಾಗ 2 ಡಿಸ್ಕ್ ತೋರಿಸುತ್ತೆ. ಸೊ ಡಿಸ್ಕ್ 0 ಅಂತ ಇದೆ ಅಲ್ವಾ, ಅದು ನಮ್ಮ ಹಾರ್ಡ್ ಡಿಸ್ಕ್ ಆಗಿರುತ್ತೆ. ಸೊ ಡಿಸ್ಕ್ 1 ಅಂತ ಇದೆ ಅಲ್ವಾ, ಅದು ನಮ್ಮ ಪೆನ್ ಡ್ರೈವ್ ಆಗಿರುತ್ತೆ. ಸೊ ಇಲ್ಲಿ ನೀವು ಡಿಸ್ಕ್ 1 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇವಾಗ ನೀವು ಏನು ಮಾಡಬೇಕಂದ್ರೆ ಸೆಲೆಕ್ಟ್ ಡಿಸ್ಕ್ 1 ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಸೊ ನೀವು ನೋಡ್ತಾ ಇರಬಹುದು, ಡಿಸ್ಕ್ 1 ಈಸ್ ನೌ ದ ಸೆಲೆಕ್ಟೆಡ್ ಡಿಸ್ಕ್ ಅಂತ ಬರ್ತಾ ಇದೆ. ಸೊ ಇವಾಗ ಇದನ್ನ ಫಾರ್ಮ್ಯಾಟ್ ಮಾಡಬೇಕು. ಸೊ ಇವಾಗ ನೀವು ಇಲ್ಲಿ ಕ್ಲೀನ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇರಬಹುದು, ನಮ್ಮ ಪೆನ್ ಡ್ರೈವ್ ಫಾರ್ಮ್ಯಾಟ್ ಆಗಿದೆ. ಸೊ ಇವಾಗ ನೀವು ಈ ಪೆನ್ ಡ್ರೈವ್ನ ಪಾರ್ಟಿಷನ್ ಮಾಡಬೇಕಾಗುತ್ತೆ. ಈಗ ನೀವು ಇಲ್ಲಿ ಕ್ರಿಯೇಟ್ ಪಾರ್ಟಿಷನ್ ಪ್ರೈಮರಿ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಯಾವುದೇ ಥರ ಸ್ಪೆಲ್ಲಿಂಗ್ನ ಮಿಸ್ಟೇಕ್ ಮಾಡಬಾರ್ದು. ನೆಕ್ಸ್ಟ್ ನೀವು ಟೈಪ್ ಮಾಡಿ ಸೆಲೆಕ್ಟ್ ಪಾರ್ಟಿಷನ್ 1 ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಯಾವಾಗ ನೀವು ಎಂಟರ್ ಪ್ರೆಸ್ ಮಾಡ್ತೀರೋ ಆವಾಗ ಪಾರ್ಟಿಷನ್ 1 ಈಸ್ ನೌ ದ ಸೆಲೆಕ್ಟೆಡ್ ಅಂತ ಬರುತ್ತೆ. ಸೊ ಇವಾಗ ನೀವು ಇಲ್ಲಿ ಇದನ್ನ ಆಕ್ಟಿವ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಇಲ್ಲಿ ಆಕ್ಟಿವ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಸೊ ಇವಾಗ ನಮ್ಮ ಪೆನ್ ಡ್ರೈವ್ ಆಕ್ಟಿವ್ ಆಗಿದೆ. ಸೊ ಇವಾಗ ನೀವು ಈ ಪೆನ್ ಡ್ರೈವ್ನ ಫಾರ್ಮ್ಯಾಟ್ ಮಾಡಬೇಕಾಗುತ್ತೆ ಬೂಟೇಬಲ್ ಮಾಡೋಕ್ಕೆ. ಸೊ ಇವಾಗ ನೀವು ಇಲ್ಲಿ ಟೈಪ್ ಮಾಡಿ ಫಾರ್ಮ್ಯಾಟ್ FS ಈಕ್ವಲ್ NTFS ಕ್ವಿಕ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇದು ಇವಾಗ ಬೂಟೇಬಲ್ ಆಗ್ತಿದೆ. ಯಾವಾಗ ಇದು 100% ಆಗುತ್ತೋ ಆವಾಗ ನಿಮ್ಮ ವಿಂಡೋನ ಮಿನಿಮೈಸ್ ಮಾಡಿ ಅಥವಾ ಕ್ಲೋಸ್ ಮಾಡಿ. ಸೊ ಈಗ ಈ ಪೆನ್ ಡ್ರೈವ್ನ ಒಳಗಡೆ ವಿಂಡೋ ಸೆಟಪ್ನ ಕಾಪಿ ಮಾಡಬೇಕು. ಸೊ ನೀವು ನೋಡ್ತಾ ಇದ್ದೀರಾ, ನನ್ನ ಹತ್ರ ಈಗ ಒಂದು ವಿಂಡೋ ಸೆಟಪ್ ಫೈಲ್ ಇದೆ. ಈ ಸೋರ್ಸ್ ಫೈಲ್ನ ನೀವು ನಿಮ್ಮ ಬೂಟೇಬಲ್ ಪೆನ್ ಡ್ರೈವ್ಗೆ ಕಾಪಿ ಮಾಡಬೇಕಾಗುತ್ತೆ. ಸೊ ಇದು ಕಾಪಿ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಿಮ್ಮ ಕಂಪ್ಯೂಟರ್ ಎಷ್ಟು ಸ್ಪೀಡ್ ಇದೆಯೋ ಅಷ್ಟು ಬೇಗ ಕಾಪಿ ಆಗುತ್ತೆ. ಸೊ ಯಾವಾಗ ಇದು 100% ಆಗುತ್ತೋ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಿಂದ ಪೆನ್ ಡ್ರೈವ್ನ ರಿಮೂವ್ ಮಾಡಿ. ಸೊ ತಿರ್ಗಾ ಇನ್ನೊಂದ್ಸಲ ಪೆನ್ ಡ್ರೈವ್ನ ಕನೆಕ್ಟ್ ಮಾಡಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನಮ್ಮ ಪೆನ್ ಡ್ರೈವ್ ಈಗ ಸಕ್ಸಸ್ಫುಲ್ ಆಗಿ ಬೂಟೇಬಲ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.